ಪ್ರಿಯ ದೇವಜನವೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ರೋಗದಲ್ಲಿದ್ರೆ ನೀನ್ ಏನಾಗಿರ್ಬೇಕಂತ ಹೇಳುತ್ತೆ, ಆರೋಗ್ಯವಂತ. ಬಡತನದಲ್ಲಿದ್ರೆ ನೀನೇ ಆ ಸಾಲ ಕೊಡುವ ಸಮೃದ್ಧಿಯಲ್ಲಿ ನಡೆಸುತ್ತ ಅಂತ ಹೇಳುತ್ತೆ. ಓಕೆನಾ? ಬೈಬಲ್ ಎಲ್ಲ ಲೋಕಕ್ಕೆ ಏನ್ ಹೇಳ್ತದು? ರಿವರ್ಸ್ ಹೇಳಿ, ರಿವರ್ಸ್ ಹೇಳುತ್ತೆ. ನೀನು ಒಬ್ಬನೇ ಆಗಿದ್ಯಾ, ನೀನೇ 1000 ಜನವಾಗ್ತೀಯ ಅಂತ ಹೇಳ್ತಾರೆ. ಎಲ್ಲರ ಕೈ ಬಿಟ್ಟಿದ್ರೆ ಡೋಂಟ್ ವರಿ, ನಾನು ನಿನ್ನೊಂದಿಗಿದ್ದೀನಿ ಅಂತ ಹೇಳ್ತಾನೆ ದೇವರು. ತಳ್ಳಲ್ಪಟ್ಟಿದ್ಯಾ, ಡೋಂಟ್ ವರಿ, ನಾನು ನಿನ್ನ ಮುಖ್ಯವಾದ ಮೂಲೆಗಳನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ ದೇವರು. ಇದೇ ಬೈಬಲ್, ಇದೇ ಬೈಬಲ್ ರಹಸ್ಯ. ಓಕೆನಾ? ನೀನ್ ಏನಾಗಿದ್ಯೋ ಅದಲ್ಲ, ಮುಂದೆ ಏನಾಗ್ಲಿಕ್ಕಿರ್ತಿಯಲ್ಲ ಅದೇ ನೀನು. ಹೇಳಿ, ಅದೇ. ಓಕೆನಾ? ಆ ಒಂದು ಸ್ಪೆಷಲ್ ದೇವ್ರ ಕಡೆ ಇವತ್ತು ನಮಗೆ ಕೊಡ್ಲಿಕ್ಕೆ ಇರ್ತಾನೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಎರದ ಪಂಜೆ ನೀನ್ ಏನಾಗಿರ್ಬೇಕಂತೆ? ಹರ್ಷಧ್ವನಿಗೈ. ಅಂದ್ರೆ ನಿನಗೆ ಏನಾಗಿದೆಯೋ ಏನಿಲ್ಲೋ, ಡೋಂಟ್ ವರಿ, ಅದ್ರ ವಿಷಯದಲ್ಲಿ ಏನು ತಲೆ ಕೆಡಿಸ್ಕೋಬೇಡ, ನೀನು ಖುಷಿಯಾಗಿರು. ಹೇಳಿ, ನಾನು ಖುಷಿಯಾಗಿರ್ಬೇಕಂತ ಹೇಳಿ. ನೀನು ಖುಷಿಯಾಗಿದ್ದಾಗ ನಿನ್ನನ್ನು ಹುಡುಕಿ ಎಲ್ಲವೂ ಬರ್ತಾವಂತೆ. ಏನಾಗ್ತಾವಂತೆ? ಎಲ್ಲವೂ ಬರ್ತಾವಂತೆ. ನೆಕ್ಸ್ಟ್ ಬೇಗ ಓದಿ, ಇದನ್ನು ಕೇಳಿ ಆಲ್ರೆಡಿ. ನೆಕ್ಸ್ಟ್ ಓದೋಣ. ಪ್ರಸವ ವೇದನೆಯನ್ನು ಅನುಭವಿಸಿದವರಿಗೆ ಆನಂದ ಸ್ವರವೆತ್ತಿ ಕೂಗು. ನಾವು ಪಡುವಂತವಳೆ, ಪ್ರಸವ ವೇದನೆ ಹೊಂದಿದ್ದವಳೆ, ಆನಂದ ಸ್ವರವೆತ್ತಿ ಕೂಗು. ನೋಡಿ, ಹ್ಯಾಪಿ ಆಗಿರು. ನೆಕ್ಸ್ಟ್ ಮುಂದೆ. ಗಂಡನುಳ್ಳವಳಿಗಿಂತ ಗಂಡ ಬಿಟ್ಟವಳಿಗೆ ಮಕ್ಕಳು ಹೆಚ್ಚು ಎಂದು ಯೆಹೋವನು ಹೇಳುತ್ತಾನಂತೆ. ಅಂದ್ರೆ ಇಷ್ಟು ಆಶೀರ್ವಾದಗಳನ್ನ ದೇವರು ಕೊಡ್ತಾನಂತೆ. ಏನ್ ಆಶೀರ್ವಾದ? ನಿನಗೇನು ಇಲ್ಲ ಇವತ್ತು, ಸಾಲ, ರೋಗ, ಮರಣ, ಬಾಧೆ ಏನೇ ಇರಲಿ, ಅದ್ರ ವಿಷಯದಲ್ಲಿ ಕನ್ಫ್ಯೂಸ್ ಆಗಬೇಡ, ಸೋತ್ ಹೋಗ್ಬೇಡ, ಕುಗ್ಗಿ ಹೋಗ್ಬೇಡ. ಅದು ಅಲ್ಲ. ಹೇಳಿ, ಅದು ಅಲ್ಲ. ಅದ್ರಕ್ಕಿಂತ ದೊಡ್ಡ ಬದಲಾವಣೆಗಳು ದೇವರು ಕೊಡ್ತಾನೆ. ಅದಕ್ಕಿಂತ ಏನ್ ಕೊಡ್ತಾನಂತೆ? ದೊಡ್ಡ ಬದಲಾವಣೆ. ನೋಡೋಣ. ಓಕೆನಾ? ಗುಡ್. ಇದೊಂದು ರೆವಲೇಷನ್. ಇದೊಂದು ರೆವಲೇಷನ್. ಇಲ್ಲಿಂದ ನಿಮಗೊಂದು ಸಂದೇಶ ಕೊಡ್ತಾ ಇದ್ದಾನೆ ದೇವರು. ಇವಾಗ ಓದಿ. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ನಿನ್ನ ಗುಡಾರದ ಸ್ಥಳವನ್ನು ವಿಸ್ತರಿಸು. ನಿನ್ನ ನಿವಾಸದ ಪರದೆಗಳು ಹರಡಲಿ. ನಿನ್ನ ನಿವಾಸ ಪರದೆಗಳು ಹರಡಲಿ. ಸಂಕೋಚ ಪಡಬೇಡ. ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ಬಲಪಡಿಸು. ನೀನು ಎಲ್ಲಾ ಕಡೆಗಳಲ್ಲಿಯೂ ಏನಾಗ್ತೀಯಂತೆ? ಇದು ರೆವಲೇಷನ್. ಇದ್ರದ್ದು ಅರ್ಥನ ನೋಡೋಣ. ಎಲ್ಲಿ ಇದು ಅರ್ಥ ನಾವು ನೋಡೋಣ ಅಂತ. ಓಕೆನಾ? ಗುಡ್. ನೋಡಿ, ಇದು ಇಂಗ್ಲಿಷ್ ಅಲ್ಲಿ ಓದೋಣ. ಇಂಗ್ಲಿಷಲ್ಲಿ ಯಾರಾದ್ರೂ ಓದಿ ಸಹಾಯ ಮಾಡಿ. ನಿನ್ನ ಗುಡಾರವನ್ನು ಏನ್ ಮಾಡುತ್ತಾ ಇದ್ದಾನೆ? ವಿಸ್ತರಿಸು. ಇದು ಈಗಿಂದಲ್ಲ, ಇದು ಆಗಿನ ಕಾಲದಲ್ಲಿ ಒಂದು ಮಾತು ಹೇಳ್ತಾ ಇದ್ದಾನೆ. ನೋಡಿ, ಇವಾಗ ನಾವು ಮನೆಗಳಲ್ಲಿ ಇರ್ತೀವಿ. ಎಲ್ಲಿ ಇರ್ತೀವಿ ನಾವೆಲ್ಲ? ಮನೆಗಳಲ್ಲಿ. ಆಗಿನ ಕಾಲ ಮನೆಗಳು ಇರ್ತಿದ್ದಿಲ್ಲ, ಗುಡಾರಗಳಲ್ಲಿ ಏನ್ ಮಾಡ್ತಾ ಇದ್ರು? ಅವರು ವಾಸ ಮಾಡ್ತಾ ಇದ್ರು. ಅಂದ್ರೆ ಗುಡಾರ ಅಂದ್ರೆ ಎಷ್ಟು ಮಂದಿಗೆ ಗೊತ್ತು? ಟೆಂಟ್ ಅಂತಾರೆ, ಗೊತ್ತಾ? ಟೆಂಟ್ ನೋಡಿರಾ? ಆ ಟೆಂಟ್ಗಳು ನಾವು ಎಷ್ಟು ಬೇಕಷ್ಟು ಹಾಕೋಬಹುದು. ಅಂದ್ರೆ ಇಲ್ಲಿ ದೇವ್ರು ಹೇಳ್ತಾನೆ, ನಿನ್ನ ಗುಡಾರಗಳನ್ನು ಏನ್ ಮಾಡಂತ ಇದ್ದಾನೆ? ವಿಸ್ತರಿಸು. ನಿನ್ನ ಗುಡಾರವನ್ನು ಏನ್ ಮಾಡಂತ ಇದ್ದಾನೆ? ವಿಸ್ತರಿಸು. ನಿನ್ನ ಮನಸ್ಸಿನ ಆಲೋಚನೆಗಳನ್ನು ವಿಸ್ತಾರ ಮಾಡು. ಹಿಂಗೆ ಇರ್ತೀನಿ, ನಾನು ರೋಗದಲ್ಲೇ ಇದ್ಬಿಡ್ತತೆ, ನನ್ನ ಲೈಫ್ ಇಷ್ಟೇ, ನನ್ನ ಜೀವನ ಇಷ್ಟೇ, ನನ್ನ ಕುಟುಂಬ ಅಷ್ಟೇ, ನಾನು ಅಷ್ಟೇ, ಅದು ಇದು ಅದ್ರಲ್ಲಿ ಇರ್ಬೇಡ. ಅದರಿಂದ ಹೊರಗಡೆ ನಿನ್ನ ಜೀವಿತದನ್ನು, ನಿನ್ನ ಮನಸ್ಥಿತಿಯನ್ನು ಏನ್ ಮಾಡಂತ ಹೇಳ್ತಾನೆ? ವಿಸ್ತಾರ ಮಾಡಂತ ಹೇಳ್ತಾನೆ. ಏನ್ ಮಾಡಂತ ಹೇಳ್ತಾನೆ? ವಿಸ್ತಾರ ಮಾಡು, ವಿಸ್ತರಿಸು ಅಂತ ಹೇಳ್ತಾ ಇದ್ದಾನೆ. ಮುಂದೆ ಹಂಗೆ ಓದಿ. ವಿಸ್ತಾರ ಅಲ್ಲಿಂದ ಕನ್ನಡದಲ್ಲಿ. ಗುಡಾರದ ಸ್ಥಳವನ್ನು ವಿಸ್ತರಿಸು. ನಿನ್ನ ನಿವಾಸದ ಪರದೆಗಳು ಹರಡಲಿ. ನೋಡಿ, ನಿನ್ನ ನಿವಾಸ ಪರದೆಗಳು ಏನ್ ಮಾಡಂತ ಇದ್ದಾನೆ ಇಲ್ಲಿ? ಹರಡಲಿ. ಅಂದ್ರೆ ಅಲ್ಲೇ ಇರಲ್ಲ ನೀನು, ಅವು ಹಬ್ಬಿಕೊಳ್ತಾ ಇದೆ. ಅಂದ್ರೆ ನೋಡಿ, ಚಿಕ್ಕ ಮನೆ ಇದೆಯಾ, ಅಲ್ಲೇ ಇರಲ್ಲ ನೀನು ದೊಡ್ಡ ಮನೆಗಳನ್ನ ಕಟ್ಲಿಕ್ಕೆ ಇರ್ತೀಯ ಅಂತ ಹೇಳ್ತಾ ಇದ್ದಾನೆ. ನಿನಗೆ ಸ್ವಲ್ಪ ಹಣ ಇದೆಯಾ, ಅಲ್ಲೇ ಇರಲ್ಲ, ಬಹಳ ಹಣವನ್ನು ದೇವ್ರು ಕೂಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಚಿಕ್ಕ ಕೆಲಸ ಇದೆಯಾ, ಡೋಂಟ್ ವರಿ, ಆ ಕೆಲಸ ನೀನು ಮಾಡಿಕೊಂತ ಅನೇಕರಿಗೆ ಕೆಲಸ ಕೊಡುವಂತ ವ್ಯಕ್ತಿಯನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ ದೇವರು. ಓಕೆನಾ? ನೋಡಿ, ದೇವರು ರೆವಲೇಷನ್ ಕೊಡ್ತಾ ಇದ್ದಾನಂದ್ರೆ, ಹೇಳ್ತಾ ಇದ್ದಾನಂದ್ರೆ ಅದನ್ನ ಏನ್ ಮಾಡ್ತಾನೆ ದೇವರು? ಹೇಳಿ, ಮಾಡ್ತಾನಂತೇಳಿ. ಅದಕ್ಕೆ ನಿನಗೆ ದಮ್ಮಿರ್ಬೇಕು. ನಿನಗೆ ಏನಿರ್ಬೇಕು? ನಿನಗೆ ದಮ್ಮಿರ್ಬೇಕು. ನಿನ್ನ ಗುಡಾರವನ್ನು ವಿಸ್ತಾರ ಮಾಡೋದಕ್ಕೆ ಏನಿರ್ಬೇಕು ನಿನಗೆ? ನಾನ್ ಲೈಫ್ ಇಷ್ಟೇ ಬಿಡು, ನನ್ನ ಜೀವನ ಇಷ್ಟೇ ಬಿಡು, ಏನೋ ಅವ್ರು ನೋಡಿ ಹೊಟ್ಟೆ ಕಿಚ್ಪಡೋದು, ಇವ್ರು ನೋಡಿ ಹೊಟ್ಟೆ ಕಿಚ್ಪಡೋದು, ಅವರೇ ಬೇರೆ ಅಪ್ಪ. ಅವ್ರ ತಂದೆ ತಾಯಿಗಳು ಸಂಪಾದನೆ ಮಾಡ್ಯಾರೆ, ಅವ್ರು ಇದು ಮಾಡ್ಯಾರೆ, ಇವ್ರು ಅದು ಮಾಡ್ಯಾರೆ, ನಮ್ಮ ಲೈಫ್ ಇಷ್ಟೇ ಬಿಡು, ನಮ್ಮ ಜೀವನ ಅಷ್ಟೇ ಬಿಡು, ನಿಂದೆ ಬರೇ ಅವಮಾನ ಇರ್ಬೋದು. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ,
ನಿನ್ನ ಗುಡಾರವನ್ನು ಇವತ್ತೇನ್ ಮಾಡಂತ ಇದ್ದಾನೆ? ವಿಸ್ತಾರ ಮಾಡು. ನಿನ್ನ ಪದರೆಗಳನ್ನು ಏನ್ ಮಾಡಂತ ಇದ್ದಾನೆ? ಹರಡಿಸು. ಅಂದ್ರೆ ನಿನ್ನ ಡ್ರೀಮ್, ನಿನ್ನ ಕನಸು ಏನಿದೆಯಲ್ಲ ಅದನ್ನ ಇನ್ನೂ ಉದ್ದ ಮಾಡು. ನಿನ್ನ ಆಲೋಚನೆಗಳು ಏನಿದೆಯಲ್ಲ ಅದು ಇನ್ನೂ ಉದ್ದ ಮಾಡು. ಹೇಳಿ, ನನ್ನ ಕತೆ ಬರೆಯಕ್ ಬಂದಿಲ್ಲ ದೇವರು. ಹೇಳಿ, ನನ್ನ ಕತೆ ಬರೆಯಕ್ ಬಂದಿಲ್ಲ. ನಿನ್ನ ಕಥೆಯನ್ನು ದೇವರು ಬರೆಯಕ್ಕೆ ಬಂದಿದ್ದಾನೆ ಇವತ್ತು. ನೀನು ಬರ್ಕೊಂಡ್ರೆ ಇಷ್ಟೇ, ದೇವರು ಬರೆದ್ರೆ ದೊಡ್ಡದಾಗಿ ನೀರನ್ನೇ ದ್ರಾಕ್ಷರಸವನ್ನಾಗಿ ಮಾಡಿದ ದೇವರು ನಿನ್ನ ಕಥೆಯನ್ನು ಬದಲಾಯಿಸಲಿಕ್ಕೆ ಬರ್ತಾ ಇದ್ದಾನೆ ಇವತ್ತು. 2 ಮೀನು 5 ರೊಟ್ಟಿ 5,000 ಜನಗಳು ತಿನ್ನುವಂತೆ ಮಾಡಿದ ದೇವರು ನಿನ್ನ ಕಥೆಯನ್ನು ಬದಲಾಯಿಸಲಿಕ್ಕೆ ಬರ್ತಾ ಇದ್ದಾನೆ. ನನ್ನ ಕತೆ ಯಾವಾಗ್ಲೂ ಬರೀ ಆಡದೆ, ನನ್ನ ಕತೆ ಯಾವಾಗ್ಲೂ ಗೋಳಾಡದೆ, ನನ್ನ ಕತೆ ಇಲ್ಲಿಲ್ಲೇ. ಆದರೆ ದೇವರ ಕತೆ ಎಂತದ್ದು ಗೊತ್ತಾ? ಹೇಳಿ, ಎಂತದ್ದು ಗೊತ್ತಾ? ದೊಡ್ಡದಾಗಿ ನಿನ್ನ ಜೀವಿತವನ್ನು ಹರಡಿಸ್ತಾ ಇದ್ದಾನಂತ ದೇವರು. ಮುಂದೆ ನೋಡಿ, ಹಂಗೆ ಇದೆ ರೆವಲೇಷನ್. ಹೌದು, ಸಂಕೋಚ ಪಡಬೇಡ. ಹೇಳಿ, ಸಂಕೋಚ ಪಡಬೇಡ. ಇದು ಸೂಪರ್. ಸಂಕೋಚ ಅಂದ್ರೆ ಎಷ್ಟು ಮಂದಿಗೆ ಅರ್ಥ ಆಗ್ತದೆ? ಸಂಕೋಚ ಅಂದ್ರೆ ಏನು ನೋಡಿ? ಅರ್ಥ ಡೌಟ್ ಕಾದು ಡೌಟ್ ಅಲ್ಲ. ಸಂಕೋಚ ಅಂದ್ರೆ ನೋಡಿ, ಸಂಕೋಚ ನಾನು ಸರಿ ಸರ್ ಕೂಲ್ ಮ್ಯಾಮ್. ಸಂಕೋಚ ಅಂದ್ರೆ ನಾನು ಹೇಳ್ತೀನಿ ನೋಡಿ. ನಾನು ಇವಾಗ ನಿಮಗೆ 100 ರೂಪಾಯಿ ಕೊಡಕ್ ಬರ್ತೀನಿ. ಏನ್ ಮಾಡಕ್ ಬಂದಿರ್ತೀನಿ? ನಿನ್ನ ಮನಸ್ಸು ಏನಂತತೆ? ಒಳಗಡೆ ಸ್ವಲ್ಪ ಎಲ್ಲ ಒಂದ್ ಕಡೆ ತಾಂಡಿದ್ರೆ ಆದ್ರೂ ಹೊರಗಡೆ ಆದ್ರೂ ಎಲ್ಲ ಒಂದ್ ಕಡೆ ಬೇಡ ಬೇಡ ಆದ್ರೂ ತಗೋಬೇಕು, ಆದ್ರೂ ಬೇಡ ಬೇಡ. ಸಂಕೋಚ ಇದೆ. ಹೇಳಿ, ಇದು ಸಂಕೋಚ. ಆ ಸ್ಟೇಜ್ ಮೇಲೆ ಬಾರೋ ಅಂದ್ರೆ ಬರಲ್ಲ. ಏನಂತಿರ್ತಾರೆ? ಆಮೇಲೆ ಹೋಗಿದ್ರೆ ಚೆನ್ನಾಗಿತ್ತು. ಹೌದಾ? ಅರ್ಥ ಆಗ್ತದೆ ನಿಮಗೆ? ಸಾಕ್ಷಿ ಹೇಳ್ಬಾರೋ? ಹೇಳಲ್ಲ. ಸಂಕೋಚ. ಬಾರೋ, ನಿನಗೆ ಕಾರ್ ಕೊಡಿಸ್ತೀನಿ ಅಂದ್ರೆ ಬೇಡ. ಸಂಕೋಚ. ನೀನು ದೇವ್ರ ಐಶ್ವರ್ಯವಂತರ ಮಾಡ್ತಾನೆ ಅಂದ್ರೆ ಸಂಕೋಚ. ಹೇಳಿ, ಅದೇ ದೇವ್ರ ಹೇಳ್ತಾನೆ ಡೈರೆಕ್ಟ್ ಆಗಿ, ಸಂಕೋಚ ಪಡಬೇಡ ಅಂತಾನೆ. ಏನಂತಾನೆ? ಹೇಳಿ, ಸಂಕೋಚ ಪಡಬೇಡ. ಯಾಕೆ ಪಡಬೇಡ? ನಾನ್ ನಿನ್ನ ಗುಡಾರವನ್ನು ವಿಸ್ತಾರ ಮಾಡ್ತೀನಿ, ನಿನ್ನ ಪದರೆಗಳನ್ನು ಹರಡಿಸ್ತಾ ಇದ್ದೀನಿ. ಅಂದ್ರೆ ನಿನ್ನ ಜೀವಿತವನ್ನು ಹರಡಿಸ್ತಾ ಇದ್ದೀನಿ, ನಿನ್ನ ಜೀವಿತವನ್ನು ಬದಲಾಯಿಸ್ತೀನಿ ಅಂತ ಹೇಳ್ತಾ ಇದ್ರೆ ಇಲ್ಲಿ ಆಮೇಲೆ ಹೇಳ್ತಾನೆ, ನೀನ್ ಏನ್ ಮಾಡ್ಬೇಡ. ನೋಡಿ ನೋಡಿ, ದೇವ್ರು ನಮ್ಮನ್ನು ಹೇಗೆ ತುಳಿಬೇಕು, ಹೇಗೆ ನಾಶ ಮಾಡಬೇಕು, ಹೇಗೆ ನಿಮ್ಮನ್ನ ಕತೆ ಮುಗಿಸ್ಬೇಕಂತ ಕಾಯಲ್ಲ ಅಂತ ಹೇಳ. ಕಾಯಲ್ಲ ಅಂತ ಹೇಳಿ ಅದ್ ಮೈಂಡಾಗ ಏನ್ ಗೊತ್ತಾ? ನಾನು ಹೆಂಗಾದ್ರೂ ಮಾಡಿ ಜಹೋವ ಶಾಲಮಿನಿಸ್ ಜನಗಳನ್ನ ಆಶೀರ್ವಾದ ಮಾಡಬೇಕು, ಇಲ್ಲಿರುವಂತವ್ರು ಹೆಂಗ್ ಬ್ಲೆಸ್ ಮಾಡಬೇಕು, ಹೆಂಗ್ ಉದ್ಧಾರ ಮಾಡಬೇಕು, ಹೆಂಗ್ ಇವ್ರ ಮೇಲೆ ಅದು ಕಾಯ್ತಾ ಇರ್ತಾನ. ಏನ್ ಮಾಡ್ತಿರ್ತಾನ ಆತ? ಆದ್ರೆ ನಿನಗೇನು? ನಾಚಿಕೆ ಸಿಕ್ಕಂದಪ್ಪ. ಏನಂತ? ನಾಚಿಕೆ, ಸಂಕೋಚ ಅಂತೆ. ತಿನ್ನೋ ಇನ್ನ ಸ್ವಲ್ಪ. ತಿನ್ನಲ್ಲ ಈ ಬಿಸ್ಕೆಟ್, ಇದು ತಿನ್ನಲ್ಲ ನಾನು. ನೋಡಿ, ನಾನು ಹೆಂಗಂದ್ರೆ ನಾರ್ಮಲ್ ಆಗಿ ಸೀರಿಯಸ್ ಆಗಿರ್ತೀನಿ. ನಿಮ್ಮ ಹತ್ರ ಅಂದ್ರೆ ಎಲ್ಲ ಫುಲ್ ನಾರ್ಮಲ್ ನಾನೆಲ್ಲ ಆಲ್ಮೋಸ್ಟ್ ನಾರ್ಮಲ್ ಆಗಿರ್ತೀನಿ. ನಿಮ್ಮ ಹತ್ರ ಅಂತ ಹೆಂಗಿರ್ತೀನಿ ಗೊತ್ತಲ್ಲ? ಕ್ಲೋಸ್ ಆಗಿರ್ತೀನ, ಸೀರಿಯಸ್ ಆಗಿರ್ತೀನ. ಹೆಂಗಿರ್ತೀನಿ? ಕ್ಲೋಸ್ ಆಗಿರ್ತೀನ, ಸೀರಿಯಸ್ ಆಗಿರ್ತೀನಿ. ನೋಡಿ, ಬೇರೆ ಹತ್ರ ಸೀರಿಯಸ್ ಆಗಿರ್ತೀನಿ, ಏನೋ ಹಿಂಗೆ ಕಠಿಣ ಅದಾರ, ಏನೋ ಮಾತಾಡ್ತಾರ ಅಂತ ಅನ್ಕಂತಾರ. ಬಟ್ ನಾನು ಯಾಕೆ ಹೆಂಗಿರ್ಬಾರ್ದು? ನಮಗೆ ಫಸ್ಟ್ ನಾವೊಂದು ಚರ್ಚಲ್ಲಿ ಯಾರಾದನೆ ಮಾಡೋಕೆ ಫಸ್ಟ್ ಹಾಡುಗಳು ಆಡಕ್ ಕರಿತಾ ಇದ್ರು. ಮೊದಲು ಎಲ್ಲ ಸಂಕೋಚ ಪಡ್ತಾ ಇದ್ದೆ ನಾನು. ಸಂಕೋಚ ಇರೋದ್ರಾಗ ಇರ್ಬೇಕು, ಎಲ್ಲಾದ್ರಾಗ ಇರ್ಬಾರ್ದು. ಎಲ್ಲಾದ್ರಾಗ ಇರ್ಬಾರ್ದು. ಇವ್ ದೇವ್ರು ಹೇಳ್ತಾನೆ, ನೀನು ಸಂಕೋಚ ಬೇಡ. ಹೇಳಿ, ಯಾಕೆ ಸಂಕೋಚ ಪಡ್ತೀಯ? ಆಶೀರ್ವಾದ ಮಾಡ್ತೀವಿ ಅಂತ ಹಿಂಗ್ ಹಣೆ ಬಡಕಂತಿದ್ರೆ ನೀನೇನಂತೀಯ? ಸಂಕೋಚ. ಏನಂತ ಇದ್ದಾನೆ? ಹೇಳಿ, ನಾನು ಸಂಕೋಚ ಪಡಲ್ಲ. ಹೇಳಿ, ನಾನು ಸಂಕೋಚ ಪಡಲ್ಲ. ಸಂಕೋಚ ಪಟ್ರೆ ಎಲ್ಲಿರ್ತೀಯ? ಹೇಳಿ, ಅಲ್ಲೇ ಇರ್ತೀಯ ಅಂತ ಬರ್ತಾನೆ. ತಗೋ ಅಂತ ಬೇಡ ಅಂತ ಅದನ್ನೇ ಕೈ ಕಾಯಿಸ್ಬಿಡ್ತೀವಿ. ಏನಂತೀಯ? ಊಟ ಇಡಕ್ ಬರ್ತಾರ ಕೈ ಪ್ಲೇಟ್ನಾಗ, ಹಿಂಗ್ ಪತ್ರ ಮುದ್ರಿಕೆ ಅಂತಾರ ಬಾಳ ಮಂದಿ. ಇಲ್ಲಾಂದ್ರೆ ಏನ್ ಅಡ್ಡ ಇಡ್ತಾರ? ಕೈ ಅಡ್ಡ ಇಟ್ಬಿಡ್ತಾರ. ಬೇಡ ನಡೆ ಅಂತ ದೇವ್ರ. ಹೇಳಿ, ಆ ಸಂಕೋಚ ಬೇಡ ಇವತ್ತು. ಎಷ್ಟು ಮಂದಿಗೆ ಅರ್ಥ ಆಯ್ತು? ಅಂದ್ರೆ ನೀನ್ ಸಂಕೋಚ ಅಂದ್ರೆ ನಿನಗೆ ದೇವ್ರ ಎಲ್ಲಿ ಬಂದ ನನಗೆ ಅಂತ ಆಲೋಚನೆ ಮಾಡ್ಬೇಡ್ರಿ. ಮತ್ತೆ ಎಲ್ಲಿ ಊಟ ಇಡಕ್ ಬಂದಿದ್ದ, ಎಲ್ಲಿ ಕೊಡಕ್ ಬಂದಿದ್ದ ಅಂತ ಅನ್ಕೋಬೇಡ್ರಿ. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಬೈಬಲ್ ಏನು ಹೇಳ್ತಾ ಇದೆ ಅಂದ್ರೆ, ನಿನ್ನ ಮನಸ್ಸಿನ ಒಳಗಡೆ ಡಿಸೈಡ್ ಆಗಂತ ಐತೆ. ಏನಾಗತ್ತ ಅಂತದೆ? ತೀರ್ಮಾನ ತಗೋ. ಸಂಕೋಚ ಬೇಡ. ಇವತ್ತಿಂದ ನಾನು ಆಶೀರ್ವಾದ ಹೊಂದುತ್ತೀನಿ. ಹೇಗೆ ಹೊಂದುತ್ತೀಯಾ?
ಗೊತ್ತಿಲ್ಲಪ್ಪ ನೀನು ಹೊಂದುತ್ತೀಯಾ ಹೇಳಿ, ಗೊತ್ತಿಲ್ಲ ಹೊಂದುತ್ತೀನಿ ಅಂತೇಳಿ. ನೀನ್ ಹೆಂಗ ಆಶೀರ್ವಾದ ಹೊಂದುತ್ತೀಯೋ ಗೊತ್ತಿಲ್ಲ, ಹೊಂದುತ್ತೀಯ. ಹೆಂಗ್ ಬಿಡುಗಡೆ ಆಗ್ತೀಯೋ ಗೊತ್ತಿಲ್ಲ, ಬಿಡುಗಡೆ ಆಗ್ತೀಯ. ಹೆಂಗ್ ಅದ್ಭುತ ಪಡ್ಕೊಳ್ತೀಯೋ ಗೊತ್ತಿಲ್ಲ, ಪಡ್ಕೊಳ್ತೀಯ. ಹೆಂಗ್ ಜಯ ಹೊಂದಿಕೊಳ್ತೀಯೋ ಗೊತ್ತಿಲ್ಲ, ಆದ್ರ ಹೊಂದಿಕೊಳ್ತೀಯ. ಎಲ್ಲಿ ಡಿಸೈಡ್ ಆಗ್ಬೇಕಂತೆ? ಹಾ, ನೀನ್ ಸಂಕೋಚ ಪಟ್ಕಂತ ಇದ್ರೆ ಇನ್ನ ಆಗ್ತೀಯಾ? ಚಾನ್ಸೇ ಇಲ್ಲ ಅಂತ. ಏನಾಗಲ್ಲ, ಚಾನ್ಸೇ ಇಲ್ಲ. ನೋಡಲ್ಲಿ ದ್ರಾಕ್ಷಾರಸ ಖಾಲಿ ಆಗಿತ್ತು. ಏನ್ ಖಾಲಿ ಆಗಿತ್ತು ಅಲ್ಲಿ? ದ್ರಾಕ್ಷಾರಸ ಖಾಲಿ ಆಗಿತ್ತು. ಆತ ಏನ್ ಹೇಳ್ತಾನ ಅದನ್ನ ಮಾಡಂದ್ಲ ಆಕೆ ಅಷ್ಟೇ. ಆತ ಏನ್ ಹೇಳ್ತಾನ ಅದನ್ನ ಮಾಡ. ನಾವ್ ಹಿಂಗ್ ಹೇಳ್ತೀವ? ಚಾನ್ಸೇ ಇಲ್ಲ. ಡಿಮ್ಯಾಂಡ್ ಪ್ರೇಯರ್. ಅದನ್ನ ಏನ್ ಪ್ರೇಯರ್ ಅಂತಾರ? ಅದನ್ನ ಡಿಮ್ಯಾಂಡ್. ದೇವ್ರ ಹತ್ರ ಡಿಮ್ಯಾಂಡ್ ಮಾಡೋದು. ಬಹಳ ಮಂದಿ ದೇವ್ರು ಎಲ್ಲ ಹೇಳ್ತಾರೆ, ಅದು ಕೇಳ್ತಾನೋ ಇಲ್ಲ. ಲೀಸ್ಟ್ ಇರ್ತದೆ, ದೊಡ್ಡ ಲೀಸ್ಟ್ ಅದಂತರ ಹೆಂಗ ಪ್ರಪಂಚದೆಲ್ಲ ತಗೋಬೇಕಂತೆ. ಬಹಳ ಮಂದಿ ಅದೆಲ್ಲ ಪ್ರಾರ್ಥನೆಗಳು ನೆರವೇರಿಸಿ ಬರ್ಬೇಕಲ್ಲ ನನ್ನ ಲೈನಿಗೆ. ಏನ್ ಅನ್ಕೊಂಡಿ ಹೇಳಿ? ಏನ್ ಅನ್ಕೊಂಡಿ ದೇವ್ರಂದ್ರೆ? ದೇವ್ರಂದ್ರೆ ಏನ್ ಅನ್ಕೊಂಡಿಗೆ? ದೇವ್ರಂದ್ರೆ ಏನ್ ಅನ್ಕೊಂಡಿಗೆ? ಇಲ್ಲಿ ಇರ್ತಾನ ಎಲ್ಲ ಕಡೆ. ಆತನ ಆಕಾಶವೇ ಆತನ ಸಿಂಹಾಸನ, ಭೂಮಿ ಆಕಾಶ ಆತನ ಸಿಂಹಾಸನ, ಭೂಮಿ. ಅಷ್ಟು ದೊಡ್ಡ ದೇವ್ರು. ನಿನ್ ಪ್ರೇಯರ್ ಕೇಳ್ದಂಗಿರ್ತಾನ. ಲೈನ್ ಬರ್ಬೇಕಾ ಹೇಳಿ? ಚಾನ್ಸೇ ಇಲ್ಲ ಅಂತೆ. ಇಲ್ಲಿ ಕುಂತು ನೋಡಿದ್ರೆ ನಮ್ಗೆ ಈ ಗೋಡೆ ಕಾಣೋದತ್ತೆ, ಅದು ಪ್ರಪಂಚನೇ ದೇವ್ರು ನೋಡಬಲ್ಲ. ದಟ್ ಈಸ್ ಸ್ವಭಾವ, ದೇವ್ರ ಕಣ್ಣು ಅಂತದ್ದು. ಎಷ್ಟು ಮಂದಿಗೆ ಅರ್ಥ ಆಗ್ತದೆ? ಸಂಕೋಚ ಇರಬೇಡ. ಇವತ್ತು ಡಿಸೈಡ್ ಆಗು. ನಿನ್ನ ಕಥೆಯನ್ನು ದೇವ್ರು ಬದಲಾಯಿಸ್ಲಿಕ್ಕಿರ್ತಾನೆ. ನಿನ್ ಕತೆ ನೀನು ಬದಲಾಯಿಸ್ಕೊಳಕ್ಕಾಗಲ್ಲ, ನಿನ್ ಜೀವನ ನೀನು ಬದಲಾಯಿಸ್ಕೊಳಕ್ಕಾಗಲ್ಲ, ನಿನ್ನ ಕುಟುಂಬ ನೀನು ಬದಲಾಯಿಸ್ಕೊಳಕ್ಕಾಗಲ್ಲ. ಬದಲಾಯಿಸ್ಬೇಕಂದ್ರೆ ಆತನು ಬರ್ತಾ ಇದ್ದಾನೆ. ಆತನು ನಿನ್ನ ಜೀವಿತವನ್ನು ಬದಲಾಯಿಸ್ತಾ ಇದ್ದಾನೆ, ನಿನ್ನ ಕಥೆ ಬದಲಾಯಿಸ್ತಾನೆ, ನಿನ್ನ ಹಿಸ್ಟ್ರಿನೇ ಚೇಂಜ್ ಮಾಡ್ತಾ ಇದ್ದಾನೆ. ಯಾರು ಅಂದಿದ್ ಕೇಳಿದೆ? ಚರಿತ್ರ ಅಂಟೆ ಮಾದಿರಾ? ಬಾಲಕೃಷ್ಣ ದಾಯದ ಏನಂದ? ಚರಿತ್ರ ರಾಯಲನ್ನ ಮೇಮೆ. ಅರ್ಥ ಆಗ್ತಿದೆ ನಿಮಗೆ? ಅಂದ್ರೆ ಇವೆಲ್ಲ ಬೈಬಲ್ ಡೈಲಾಗ್. ಇವೆಲ್ಲ ಚರಿತ್ರ ಬರಿಬೇಕಂದ್ರೆ ಆತಂದೆ, ಚರಿತ್ರ ಕ್ರಿಯೇಟ್ ಮಾಡ್ಬೇಕಂದ್ರೆ ಆತಂದೆ. ಎಲ್ಲೇನು ಓದಿ ನೋಡಿರ? 2 ಮೀನು 5 ರೊಟ್ಟಿ ಮಾಡಿದ್ದ ಹೆಚ್ಚಿದ್ದು? ಎಲ್ಲೇನು ಸತ್ತವ್ರು ನೆಪಿಸಿದ್ ನೋಡಿದ್ರ? ಎಲ್ಲ ಬೈಬಲ್ ಅಲ್ಲಿ ಇದೆ. ಅವೆಲ್ಲ ಹಿಸ್ಟ್ರಿ. ಅವೆಲ್ಲ ಹೇಳಿ, ಅವೆಲ್ಲ ಹಿಸ್ಟ್ರಿ ಅಂತ ಹೇಳಿ. ಎಷ್ಟು ಮಂದಿಗೆ ಅರ್ಥ ಆಗ್ತದೆ? ನಾನೇನು ಹೇಳಿಕ್ ಇಷ್ಟಪಡ್ತಾ ಇದ್ದೇನೆ ಅಂದ್ರೆ, ಸಂಕೋಚ ಪಡಬೇಡ್ದು. ಸಂಕೋಚ ನೋಡಿ, ಮುಂದೆ ಓದ್ಬಿಡೋಣ. ಇವಾಗ ಓದಿ ಮುಕ್ತ. ಸಂಕೋಚ ಪಡಬೇಡ, ನಿನ್ನ ಹಗ್ಗಗಳನ್ನು ಉದ್ದ ಮಾಡಿ ಗೂಟಗಳನ್ನು ನೋಡಿ. ನಿನ್ನ ಹಗ್ಗಗಳನ್ನು ಏನ್ ಮಾಡ್ಬೇಕಂತೆ? ಉದ್ದ ಮಾಡುವುದು. ಎಲ್ಲೆಲ್ಲ ನನ್ನ ಹಗ್ಗಗಳು ಅಂತೀರಾ? ಅದು ಬೈಬಲ್ ಇದು ಈ ರೀತಿ ಇರ್ತದೆ. ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಮ ಮನಸ್ಥಿತಿ, ನಮ್ಮ ಆಲೋಚನೆ, ನಮ್ಮ ಡ್ರೀಮ್ ಏನಿದೆಯಲ್ಲ ಅದನ್ನ ಏನ್ ಮಾಡ್ಬೇಕಂತೆ? ಇವತ್ತು ಹೇಳಿ, ಉದ್ದ ಮಾಡ್ಬೇಕಂತೆ. ಏನ್ ಮಾಡ್ಬೇಕಂತೆ? ಉದ್ದ ಮಾಡ್ಬೇಕು. ನೋಡಿ, ನಾನೊಂದು ಸ್ಟೋರಿ ಹೇಳ್ತೀನಿ. 2013 ದೇವ್ರನ್ನ ನಂಬಿದಾಗ ನಾನು ಒಬ್ಬನೇ ಏನಾಗಿದೆ? ನಾನು ಒಬ್ಬನೇ. ಏನೂ ಇಲ್ಲ, ಕನಸಿಲ್ಲ, ನನಸಿಲ್ಲ, ಮನಸ್ಸಿಲ್ಲ, ಏನಿಲ್ಲ. ನನಗೇನು ಸುಮ್ಮನೆ ದೇವ್ರ ನಂಬಬೇಕು, ಏನೋ ಕಂಡು ಬರ್ಬೇಕು, ಇಷ್ಟೇ ಪ್ರೇಯರ್ ಅಷ್ಟೇ. ದೇವ್ರು ಅದನ್ನು ಬದಲಾಯಿಸಿ ನನ್ನ ಜೀವಿತ ಏನು, ನಾವು ಅಗಸರು, ನಮ್ದು ಬೇರೆ ಕೆಲಸ, ನಮ್ಮ ಜೀವನ ಬೇರೆ, ಆಡ್ಬೇಕು, ಹೋಗ್ಬೇಕು, ಅದು ನನ್ನ ಹಿಸ್ಟ್ರಿ. ಬಟ್ ದೇವರು ನಮ್ಮ ಜೀವಿತವನ್ನು ಏನ್ ಮಾಡ್ಬಿಟ್ಟ? ನನ್ನ ಕಥೆಯನ್ನ ಏನ್ ಮಾಡ್ಬಿಟ್ಟ ಗೊತ್ತಾ? ಬದಲಾಯಿಸ್ಬಿಟ್ಟ. ಎಷ್ಟೋ ಮಂದಿಗೆ ಆಶೀರ್ವಾದ, ಎಷ್ಟೋ ಮಂದಿಗೆ ಕಣ್ಣೀರು ಒರೆಸುವಂತ ವ್ಯಕ್ತಿಯನ್ನಾಗಿ, ಎಷ್ಟೋ ಮಂದಿಗೆ ಬೆಳಕನ್ನಾಗಿ, ದೆವ್ವಗಳು ಬಿಡಿಸುವಂತ, ಅದ್ಭುತಗಳು ಮಾಡುವಂತ ನನ್ನ ಚರಿತ್ರೆಯನ್ನೇ, ನನ್ನ ಜೀವಿತವನ್ನು ಏನ್ ಮಾಡ್ಬಿಟ್ಟ ದೇವರು? ಕಥೆಯನ್ನೇ ಬದಲಾಯಿಸ್ಬಿಟ್ಟ. ದೇವ್ರು ಇವತ್ತು ನಿಮ್ಮ ಕಥೆಗಳನ್ನೆಲ್ಲ ಬದಲಾಯಿಸ್ಬಿಡ್ತಾನೆ. ಅಯ್ಯೋ ಸಾಕಪ್ಪ, ಈ ಸಾಲದ ಹೊರಗೆ ಬಂದ್ರೆ ಸಾಕಪ್ಪ, ಸ್ವಲ್ಪ ದುಡ್ಡು ಸಿಕ್ಕರೆ ಸಾಕಪ್ಪ, ನನ್ನ ಕುಟುಂಬ ಸೆಟ್ ಆದ್ರೆ ಸಾಕಪ್ಪ, ನನ್ನ ಜೀವನ ಸೆಟ್ ಅನ್ಕೊಂತ ಇದ್ಯಾ? ಹೇಳ, ಅದಲ್ಲ ಅಂತ ಹೇಳಿ. ಅದ್ರಕ್ಕಿಂತ ದೊಡ್ಡದನ್ನು ದೇವ್ರು ಮಾಡ್ಲಿಕ್ಕಿರ್ತಾನಂತೆ. ಅದ್ರಕ್ಕಿಂತ ಏನ್ ಮಾಡ್ತಾನಂತೆ? ಅದಕ್ಕೆ ಹೇಳ್ತಾನೆ, ನಿನ್ನ ಹಗ್ಗಗಳನ್ನ ಏನ್ ಮಾಡಂತ ಹೇಳ್ತಾನೆ? ಉದ್ದ ಮಾಡು. ಅಂದ್ರೆ ನಿನ್ನ ಕನಸುಗಳು ಉದ್ದ ಮಾಡು, ನೆನಪುಗಳ ಉದ್ದ ಮಾಡಿಕೊ. ಇನ್ನೂ ನೀನ್ ಬೆಳಿಬೇಕಂತ ಡಿಸೈಡ್ ಆಗು. ಮೇಲೆ ಬರ್ತೀನಂತ ಡಿಸೈಡ್ ಮಾಡು. ಆಶೀರ್ವಾದ ಹೊಂದಿತೀನಂತ ಡಿಸೈಡ್ ಮಾಡು. ನಿನ್ನ ಹಗ್ಗಗಳನ್ನು ವಿಸ್ತಾರಗೊಳಿಸು. ಎಲ್ಲ ಆಗೋದು ಎಲ್ಲಿ ಗೊತ್ತಾ? ಇಲ್ಲಿ. ಎಲ್ಲಿ? ಮನಸ್ಸು. ಇಲ್ಲಿ ನೀನು ಹಗ್ಗಗಳ ಉದ್ದ ಮಾಡಿ ಅಂದ್ರೆ ಎಲ್ಲೆಲ್ಲೋ ಓಡೇ ಬಿಡ್ತೀಯ. ಇವತ್ತು ನನಗೆ ಬೆಳಿಗ್ಗೆ ನಾನು ಒಂದು ಆಲೋಚನೆ ಕಾಣ್ತಾ ಇದ್ದೆ, ಪ್ರೇಯರ್ ಮಾಡ್ತಾ.
ಹೇಳ ಬೇಡಪ್ಪ. ಒಂದು ಒಂದು ದಿವ್ಯವಾದಂಥ, ನಾನು ಎಲ್ಲೋ ಬೇರೆ ಬೇರೆ ಕಡೆ ಹೋಗಿ ನಾನು ಆರಾಧಿಸುವುದು, ಸೇವೆ ಮಾಡೋದು, ದೊಡ್ಡ ದೊಡ್ಡ ಜನಾಂಗಗಳಲ್ಲಿ ಇರುವಂಥದ್ದನ್ನೆಲ್ಲ ದೇವ್ರು ತೋರಿಸ್ತಾ ಇದ್ದ ಪ್ರೇಯರ್ ಮಾಡುವಾಗ. ಅಂದ್ರೆ ನೋಡಿ, ಸಮ್ ಟೈಮ್ ಯೋಚನೆಗಳು ಹೆಂಗಿರ್ತಾವ, ಲೈಫ್ ಎಲ್ಲ ಸಾಕ್ಬಿಡು, ಲೈಫ್ ಎಲ್ಲ ಬೋರ್ ಬಿಡು, ಎಲ್ಲ ಏನೋ ಇರ್ತತೆ. ಆದ್ರೆ ಆತನು ತೋರಿಸುವಂಥವು ಎಂತ ಹೆಂಗಿರ್ತವೆ ಹೇಳಿ, ವಿಚಿತ್ರವಾಗಿರ್ತಾವಂತೆ. ಹೆಂಗಿರ್ತವೆ? ದೇವ್ರು ಕೂಡ ನಿನ್ನ ಲೈಫನ್ನು ವಿಚಿತ್ರವಾಗಿ ಮಾಡ್ಲಿಕ್ಕಿರ್ತಾನೆ. ವಿಚಿತ್ರ ಅಂದ್ರೆ ಅರ್ಥ ಏನ್ ಗೊತ್ತಾ? ಏನರ್ಥ? ವಿಚಿತ್ರ. ಏನಪ್ಪ ನೋಡಕ್ ಹಂಗೈತದು, ವಿಚಿತ್ರವಾಗಿ ಐತೆ. ಸ್ವಲ್ಪ ಇದು ಕಡಿಮೆನೆ ಯೂಸ್ ಮಾಡೋದು ಭಾಷಾ, ಬಟ್ ಈ ವರ್ಡ್ ಆದ್ರೂ ಒಂಥರ ವೆರೈಟಿ ಆಗಿರ್ತದೆ. ವಿಚಿತ್ರ, ಎರಡು ವಿಚಿತ್ರ. ಎಷ್ಟು ಮಂದಿ ಲೈಫ್ ವಿಚಿತ್ರ ಆಗ್ಬೇಕು? ಅದನ್ನ ನೋಡೋರಿಗೆಲ್ಲ ಒಂಥರ ವೆರೈಟಿ ಆಗಿ ಕಾಣಬೇಕು. ಸೂಪರ್, ಹೆಂಗಿದ್ದಾರಪ್ಪ ಇವ್ರು, ಹೆಂಗಾಗ್ಬಿಟ್ರ, ಹೆಂಗ್ ಕಳತನ ಮಾಡ್ಯಾರ, ಏನ್ ಮಾಡಿದಾರ ಹೇಳಿ, ನಾ ಬ್ಲೆಸ್ ಆಗ್ಬೇಕಂತ. ಮುಂದೆ ಹೋದಾಣ. ನೀನು ಎಲ್ಲಾ ಕಡೆಗಳಲ್ಲಿಯೂ ಹಬ್ಬಿಕೊಳ್ಳುವಿ. ಎಲ್ಲಾ ಕಡೆ ಹೇಳಿ, ಎಲ್ಲಾ ಕಡೆ ಅಂತ. ಎಲ್ಲಾ ಕಡೆ ಏನ್ ಮಾಡ್ತಾನಂತೆ ದೇವ್ರು? ಏನ್ ಮಾಡ್ತಾನಂತೆ? ಎಲ್ಲಾ ಕಡೆ ಹಬ್ಬಿಕೊಳ್ತಾನಂತೆ. ಅರ್ಥ ಆಗ್ತದೆ ನಿಮಗೆ? ನೀನು ಇದ್ದ ಹಾಗೆ ಇರಲ್ಲ, ನೀನು ಎಲ್ಲಾ ಕಡೆ ಹಬ್ಬಿಕೊಂಡ್ಬಿಡ್ತೀಯ ಅಂದ್ರೆ ಹಬ್ಬಿಕೊಂಡು ನಾನೇನ್ ಮಾಡ್ಲಿ ಅಂತೀಯ? ನಿನ್ನ ಹೆಸರು ಎಲ್ಲಾ ಕಡೆ ಪ್ರಖ್ಯಾತಿಗೆ ಬಂದ್ಬಿಡ್ಬೇಕು. ನಿನ್ನ ಜೀವನ ಎಲ್ಲಾ ಕಡೆ ಹಬ್ಬಿಕೊಂಡ್ಬಿಡ್ಬೇಕು. ನಿನ್ನ ಕುಟುಂಬ ಎಲ್ಲಾ ಕಡೆ ಹಬ್ಬಿಕೊಳ್ಬಿಡ್ಬೇಕು. ನಿನ್ನ ಪರಿಸ್ಥಿತಿಗಳು ಯೇಸು ನಾಮದಲ್ಲಿ ಬ್ರೇಕ್ ಆಗಿ ನಿನ್ನ ಆಶೀರ್ವಾದ ಎಲ್ಲಾ ಕಡೆ ಹಬ್ಬಿಕೊಂಡ್ಬಿಡ್ಬೇಕು. ಯೇಸು ನಾಮದಲ್ಲಿ ನಾನು ನಂಬಿದ ದೇವರ ಎಲ್ಲಾ ಕಡೆ ಪ್ರಕಟವಾಗಿ ಹೋಗ್ಬೇಕಂದ್ರೆ ಯಾರಿಂದ ಹೋಗ್ಬೇಕು ಅಂತ? ನಿನ್ನ ಕಡೆಯಿಂದ. ಹೇಳಿ, ನನ್ನ ಕಡೆಯಿಂದ. ಅದಕ್ಕೆ ದೇವ್ರು ಹೇಳ್ತದೆ, ನೀನು ಹೀಗೆ ಇರಲ್ಲ, ನಾನು ಹಬ್ಬಿಕೊಳ್ತಾ ಇದ್ದೇನೆ. ಅದಕ್ಕೆ ಹೇಳ್ದೆ, ನಿನ್ನ ಜೀವನವನ್ನು ಏನ್ ಮಾಡ್ತಾನೆ ಗೊತ್ತಾ? ಹೇಳಿ, ಬದಲಾಯಿಸ್ತಾನೆ. ನೋಡಿ, ನಾನು ಮೊನ್ನೆ ಒಂದು ಹೀರೆಕಾಯಿ ಬಳ್ಳಿ ಇಟ್ಟಿನಿ. ಏನ್ ಬಳ್ಳಿ? ಸುಮ್ಮನೆ ಅದು ಎಲ್ಲಿ ಬೆಳಿಬೇಕು? ಹಿಟ್ಟಲ್ಲಿ ಬೆಳಿಬೇಕು. ಎಲ್ಲಿ ಬೆಳಿಬೇಕು ಅದು? ಅದು ಎಲ್ಲೆಲ್ಲಿ ಬೆಳೆದತ್ತೆ ಗೊತ್ತಾ? ಕರೆಂಟ್ ವೈರು ಅದಕ್ಕೆ ಬೆಳೆದತ್ತೆ. ಮನೆ ಕಂಬ ಐತೆ ಅದ್ರಾಗ ಬೆಳೆದತ್ತೆ. ಅದಕ್ಕೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅದನ್ನ ಹಿಡ್ಕೊಂಡು ಬೆಳಿತಾ ಇರ್ತದೆ. ಮತ್ತೆ ಹೀರೆಕಾಯಿ ಇಟ್ಟಿಲ್ಲಪ್ಪ ನಾನು, ಸುಮ್ಮನೆ ನಿಮಗೆ ಉದಾಹರಣೆ ಹೇಳೇನಿ. ಅರ್ಥ ಆಯ್ತಲ್ಲ? ಹಾಗಲಕಾಯಿ ಬಳ್ಳಿ, ಹೀರೆಕಾಯಿ ಬಳ್ಳಿ, ಇನ್ಯಾವ ಬಳ್ಳಿಗಳು ಇರ್ತಾವ? ತುಪ್ರೆಕಾಯಿ ಬಳ್ಳಿ, ಇನ್ನ ಅದೇ ಮನೆಗೆ ಇರ್ತದ ಮದ ಮನೆ. ಇನ್ನ ಏನ್ ಬರ್ತವೆ? ಕುಂಬಳಕಾಯಿ, ಸೌತೆಕಾಯಿ, ದೊಂಡೆಕಾಯಿ, ಅವೆಲ್ಲ ಹೆಂಗ್ ಮಾಡ್ತಾವ ಗೊತ್ತಾ? ಹಬ್ಬಿಕೊಂಡ್ಬಿಡ್ತಾವ. ಕಲ್ಲಂಗಡಿ. ಯಾರೋ ಫೋನ್ ಮಾಡಿದ್ರು, ಅಣ್ಣ ನಾನು ಕಲ್ಲಂಗಡಿ ಇಡ್ಲಾ, ಮೆಣಸಿನ್ಕಾಯಿ ಇಡ್ಲಾ, ಟೊಮೊಟೊ ಇಡ್ಲಾ ಹೊಲ್ದಾಗ ಅಂತ. ಏನಾರ ಇಟ್ಕೊಂಬಂದೆ ನಾನು. ವೆರೈಟಿ ಕೇಳ್ತಾರಂತೀಯ? ಪೂಜಾರ ಜ್ಯೋತಿಷ್ಯ ಬಿಡಿ ನಾನು ಅವರಿಗೆ. ಗುಡ್. ಓಕೆ, ನೋಡಿ, ಬಳ್ಳಿ ಅದೇನ್ ಮಾಡ್ತದ ಗೊತ್ತ? ಎಲ್ಲ ಕಡೆ ಹಬ್ಬಿಕೊಂಡ್ಬಿಡ್ತದ. ಅದು ಏನ್ ಮಾಡ್ತದ? ಅದು ಎಲ್ಲ ಕಡೆ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಹಬ್ಬಿಕೊಂಡ್ಬಿಡ್ತದೆ. ದೇವ್ರು ಇವತ್ತು ಪ್ರವಾದನೆ ಕೊಡ್ತಾ ಇದ್ದಾನೆ, ಪ್ರಾಫಿಟಿಕಲ್ ಆಗಿ ನಿಮಗೆ ಮಾತನಾಡ್ತಾ ಇದ್ದಾನೆ. ಏನ್ ಮಾಡ್ತೀಯ ಅಂತ ಗೊತ್ತಾ? ನೀನು ಏನಾನೋ ಓದ್ಬಾದು, ನೀನು ಎಲ್ಲಿ, ನಾನು ಎಲ್ಲ ಕಡೆ ಹಬ್ಬಿಕೊಂಡ್ಬಿಡ್ತೀನಿ. ಬಳ್ಳಾರಿ ಎಲ್ಲೆಲ್ಲಿದ್ವು ಎಲ್ಲ ಕಡೆ ಹಬ್ಬಿಕೊಂಡ್ಬಿಡ್ತೇನೆ. ಕರ್ನಾಟಕದಲ್ಲಿ ಎಲ್ಲ ಕಡೆ ಹಬ್ಬಿಕೊಳ್ಳಿಕ್ಕಿರ್ತೀಯ. ಇಂಡಿಯಾದ ಎಲ್ಲೆಡೆ ನೀನು ಹಬ್ಬಿಕೊಳ್ಳಿಕ್ಕಿರ್ತೀಯ. ನಿನ್ನ ಹೆಸರು ಫೇಮಸ್ ಮಾಡ್ತಾ ಇದ್ದಾನೆ ದೇವರು. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತಾ ಇದ್ದಾನೆ. ನಿನ್ನ ಜೀವನವನ್ನು ಬದಲಾಯಿಸ್ತಾ ಇದ್ದಾನೆ ದೇವರು. ನನ್ನ ಕಥೆಯನ್ನು ಬದಲಾಯಿಸ್ತಾ ಇದ್ದಾನೆ ದೇವರು. ನನ್ನ ಕುಟುಂಬವನ್ನು ಬದಲಾಯಿಸ್ತಾ ಇದ್ದಾನೆ ದೇವರು. ನಮ್ಮ ಸಭೆ ಹೆಸರನ್ನು ಪ್ರಖ್ಯಾತಿಗೆ ತರ್ತಾ ಇದ್ದಾನೆ ದೇವರು. ಬ್ಯಾನರ್ ಹಾಕದೇ ಬೇಕಾಗಿಲ್ಲ, ನೀನು ಹೇಳ್ಕೊಳ್ಳೋದೇ ಬೇಕಾಗಿಲ್ಲ. ನಿನ್ನ ಕಡೆ ನಿನ್ನನ್ನು ಆ ರೀತಿ ದೇವರು ಹಬ್ಬಿಸ್ಲಿಕ್ಕಿರ್ತಾನೆ. ಏನ್ ಮಾಡ್ಲಿಕ್ಕಿರ್ತಾನಂತೆ ದೇವರು? ಎಷ್ಟು ಮಂದಿ ಹಬ್ಬಿಕೊಳ್ಬೇಕು ಅನ್ಕೊಂತಾರೆ? ಓಕೆನಾ? ಅಂದ್ರೆ ಅದೊಂದು ಬ್ಲೆಸ್ಸಿಂಗ್, ಅದು ಒಂಥರ ಆಶೀರ್ವಾದ. ಹೇಳೋದು ಆಶೀರ್ವಾದ. ನೋಡಿ, 2013 ನಾನು ಒಬ್ಬನೇ, ಯಾರು ಗೊತ್ತೇ ಇಲ್ಲ. ಇವಾಗ ಬಹಳ ಮಂದಿಗೆ ಗೊತ್ತು. ನಾನು ಬಹಳ ಮಂದಿ